ನೀನ್ ಹೇಳೋದು ಸರಿಯಾಗಿದೆ. ಆದ್ರೆ ನೀನೇನೋ ಶಾಂತಿ ನಿವಾಸಕ್ಕೆ ಹೋಗಿ ಅವನಿಗಲ್ಲಿ ವಿಶ್ ಮಾಡಿದ್ರೇನೆ ಒಳ್ಳೇದು ಅಂತ ನನಗನ್ನಿಸ್ತಿದೆ. ಸರಿಯಾಗಿ ಹೇಳಿದ್ರಿ ಅಮ್ಮೋರೆ. ಏನ್ ಹೇಳೋದ್ ಸರಿ? ನಿನ್ ತಲೆ. ಹೇ, ನಿನ್ಗೇನೋ ಅರ್ಥ ಆಯ್ತು? ಶಂಕ್ರು, ನಾನು ಅಚ್ಚುಗ್ ಹೇಳಿದ್ರೆ ಅವಳಿಗೆ ಅರ್ಥ ಆಗ್ತಿಲ್ಲ. ಇವಳಿಗೂ ಇವಳ ಅಣ್ಣಂಗೂ ಏನೂ ವ್ಯತ್ಯಾಸ ಇಲ್ಲ. ಒಂದೊಂದ್ಸತಿ ಇವಳು ಇವ್ರ ಅಣ್ಣನ್ ತರಾನೇ ಹಠ ಮಾಡ್ತಾಳೆ. ಹೇಳಿದ್ ಮಾತೇ ಕೇಳಲ್ಲ. ಅಮ್ಮೋರೆ, ನಿಮ್ ಫೋನ್ ರಿಂಗ್ ಆಗ್ತಿದೆ ಅನ್ಸುತ್ತೆ, ತಗೊಂಡ್ಬರ್ತೀನಿ. ಬೇಡ, ಅಲ್ಲಿ ಕೆಲ್ಸ ಇದೆ, ನಾನೇ ಹೋಗಿ ತಗೊಳ್ತೀನಿ. ಅಯ್ಯೋ, ಸ್ವಲ್ಪ ಬುದ್ಧಿ ಹೇಳಪ್ಪ ಇವಳಿಗೆ. ನಾನ್ ಯಾರ್ಗೆ ಅಂತ ಬುದ್ಧಿ ಹೇಳಿ? ಇವಳಿಗೆ ಹೇಳೋ, ಇವ್ರ ಅಣ್ಣಂಗೆ ಹೇಳೋ? ಅಯ್ಯೋ ಶಾಂತಿ, ಏನಾಗಿದೆ ನಿನ್ಗೆ? ತಲೆ ಕೆಟ್ಟಿದ್ಯಾ ಹೇಗೆ? ಅಲ್ಲ, ನಿನ್ ಮಗನ್ ಬರ್ತಡೆಗೆ ನೀನೇ ಹೋಗಲ್ಲ ಅಂದ್ರೆ ಹೇಗೆ? ಚಿನ್ನು, ನಾನಿವತ್ತು ಆಫೀಸಿಗೆ ಹೋಗಿಲ್ಲ. ಯಾಕೆ ಗೊತ್ತಾ? ಅಲ್ಲ ಶಾಂತಿ, ನೀನ್ ಆಫೀಸ್ಗೆ ಹೋಗ್ದಿರೋದಕ್ಕೂ ಇದಕ್ಕೂ ಏನ್ ಸಂಬಂಧ? ಈಗ ಗೊತ್ತಾಯ್ತು ನನ್ಗೆ. ರಾಘವ್ ಬರ್ತಡೆಗೆ ಹೋಗ್ಬೇಕು ಅಂತ ತಾನೆ ನೀನ್ ಇವತ್ತು ಆಫೀಸ್ಗೆ ಹೋಗಿಲ್ಲ? ಹೌದು, ಹೋಗ್ಬೇಕು. ನಾನೇ ಹೋಗ್ತೀನಿ ಅಂತ ಹೇಳಕ್ಕಾಗತ್ತಾ? ಅಣ್ಣ ಇತ್ತೀಚೆಗೆ ಯಾಕೋ ಮೊದ್ಲಿನ ತರ ಇಲ್ಲ ಚಿನ್ನು. ಅವನ್ ಬಿಹೇವಿಯರ್ ತುಂಬಾ ಬದಲಾಗೋಗಿದೆ. ಅವನ್ ಫಸ್ಟ್ ಆಫ್ ಆಲ್ ಹುಷಾರಾಗಿದ್ದಾನ ಇಲ್ವೋ ಗೊತ್ತಿಲ್ಲ. ಅಥವಾ ಮದ್ವೆ ಆದ್ಮೇಲೆ ತಂಗಿ ನನ್ನ ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋ ಚಿಂತೆ ಏನಾದ್ರೂ ಅವನಲ್ಲಿ ಇದೆಯಾ ಏನೋ ಗೊತ್ತಿಲ್ಲ. ಅವನ ಹತ್ರ ಮಾತಾಡೋಣ ಅಂತ ಅನ್ಕೋತೀನಿ, ಆದ್ರೆ ಮಾತಾಡಕ್ಕಾಗ್ತಿಲ್ಲ. ಅವನ್ ನಡವಳಿಕೆ ನನಗೆ 100 ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಅಂಥದ್ರಲ್ಲಿ ನಾನ್ ರಾಘವ್ ಬರ್ತಡೆಗೆ ರೆಡಿಯಾಗಿ ಖುಷಿಯಿಂದ ಹೋದ್ರೆ ಅವನೇನ್ ಅನ್ಕೋತಾನೆ? ಮನೇಲೇನಾದ್ರೂ ಡೌಟ್ ಬಂತು ಅಂತ ಇಟ್ಕೋ, ಆಗೇನಾಗ್ಬೋದು ಅಂತ ನಿನಗ್ ಚೆನ್ನಾಗ್ ಗೊತ್ತು. ಅದಕ್ಕೇನೆ ಕಳಿಸ್ಕೊಡ್ಲಿ ಅಂತ ನಾನ್ ಹಾಗೆ ಹೇಳ್ದೆ ಅಷ್ಟೇ. ಹಾ, ಸರಿ 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 ಮಾಡ್ತೀನಿ. ಅದು ಸರಿ, ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ಹೋಗಿಲ್ಲ ಅಂದ್ರೆ ಅದಕ್ಕೂ ಬೇಜಾರ್ ಮಾಡ್ಕೋತಾನೆ. ಅಬ್ಬಾ, ಇವಾಗ್ಲಾದ್ರೂ ನಿಂಗೆ ಅರ್ಥ ಆಯ್ತಲ್ಲ ನಾನ್ ಯಾಕೆ ಹೇಳ್ತಿದ್ದೀನಿ ಅಂತ. ಅಲ್ಲ ಅಚ್ಚು, ಪಾಪ ಆ ಮಗು ನಿನ್ನ ತಾಯಿ ಸ್ಥಾನದಲ್ಲಿಟ್ಟು ನೋಡ್ತಾ ಇದೆ. ತಾಯಿ ಸ್ಥಾನ ಅಲ್ಲ, ನಾನೇ ಅವನ್ ತಾಯಿ. ರಾಘವ್ ನಾನ್ ಹೆತ್ತ ಮಗ. ಅವನ್ ಬರ್ತ್ಡೇನ ನಾನ್ ಮುಂದೆ ನಿಂತು ಸಂಭ್ರಮದಿಂದ ಆಚರಣೆ ಮಾಡ್ಬೇಕಾಗಿರೋದು ನನ್ ಧರ್ಮ. ಆದ್ರೆ ವಿಧಿ ನೋಡಿದ್ರೆ ನನ್ ಹೀಗ್ ಕೂಡ ಹಾಕ್ಬಿಟ್ಟಿದೆ. ಅಚ್ಚು, ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅದ್ಕೆ, ನಿಮ್ದೆಂತ ಮಾತೃ ಹೃದಯ ಅಲ್ವಾ? ಆ ಮಗುಗೋಸ್ಕರ ನೀವಿಷ್ಟು ಕೊರಗ್ತಾ ಇದ್ದೀರಾ ಅಲ್ವಾ? ನೀವೆಷ್ಟು ಚಿಂತೆ ಮಾಡ್ತಿದ್ದೀರಾ ಅಲ್ವಾ? ಅದನ್ನ ನೆನೆಸ್ಕೊಂಡ್ರೇನೆ ನನಗೊಂಥರ ಆಗತ್ತೆ ಅದ್ಕೆ. ಹೌದು, ಅದ್ ಸರಿ, ಅಣ್ಣ ಎಲ್ಲಿ? ಇತ್ತೀಚೆಗೆ ಅವನು ಮನೇಲೆ ಕಾಣಿಸ್ಕೊಳಲ್ವಲ್ಲ? ಗೊತ್ತಿಲ್ಲಮ್ಮ. ಇತ್ತೀಚೆಗೆ ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಒಂದು ಗೊತ್ತಾಗ್ತಿಲ್ಲ. ಹೌದಾ? ನಿನ್ ಮದ್ವೆ ಗೊತ್ತಾಗಿದ್ದು. ನಿಮ್ಮಣ್ಣ ತುಂಬಾ ಬದ್ಲಾಗ್ ಹೋದ್ರು ಕಣಮ್ಮ. ಸರಿ, ಬಟ್ಟೆ ಬದಲಾಯಿಸ್ಕೊಂಡ್ ರೆಡಿಯಾಗಿ ಹೋಗು. ಬೇಗ ಹೋಗು, ಲೇಟ್ ಮಾಡ್ಬೇಡ. ಅಮ್ಮೋರೆ ಹೇಳಿದ್ರಲ್ಲ, ಇನ್ನೇನು, ಹೋಗ್ ರೆಡಿಯಾಗಿ. ಏ, ಆಯ್ತು, ಹೋಗ್ತೀನಿ ಇರು ಸ್ವಲ್ಪ. ಬಿಟ್ರೆ ಎಲ್ರೂ ಬುದ್ಧಿವಾದ ಹೇಳಕ್ ಶುರು ಮಾಡ್ಬಿಡ್ತೀರಾ. ನೀನ್ ಹೋಗಪ್ಪ ಫಸ್ಟ್, ಹೋಗ. ಆಯ್ತಾಯ್ತು, ಹೋಗ್ತೀನಿ. ಯಾಕಂಗಾಡ್ತೀಯಾ? ಏನ್ ಹಾಕೊಂಡ್ ಹೋಗ್ಲಿ ಇವತ್ತು?